ಅದು ಗ್ರಾಮೀಣ ಭಾಗದ ಚದಲಹಳ್ಳಿ ಗ್ರಾಮ. ಆ ಗ್ರಾಮದ ಗರ್ಭಿಣಿ ಎನ್ ಪದ್ಮಾವತಿ ಎಂಬುವವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಈ ವಿಚಾರವನ್ನ ಗರ್ಭಿಣಿ ಸಂಬಂಧಿಕರು 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಗರ್ಭಿಣಿಯನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸಿಕೊಂಡು ಜಿಲ್ಲಾ ಕೇಂದ್ರದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೊರಟಿದ್ದು, ಚಿಕ್ಕಬಳ್ಳಾಪುರದ ಪ್ರವೇಶ ದ್ವಾರದಲ್ಲಿಯೇ ಇರುವ ವಾಪಸಂದ್ರದ ಬಳಿ ಬರುತ್ತಿದ್ದಂತೆ ಹೆರಿಗೆ ನೋವು ಜಾಸ್ತಿಯಾಗಿದೆ. ಇದರಿಂದ ರಸ್ತೆ ಪಕ್ಕದಲ್ಲಿಯೇ ಆಂಬ್ಯುಲೆನ್ಸ್ ನಿಲ್ಲಿಸಿದ್ದು ಅಲ್ಲಿಯೇ ಹೆರಿಗೆಯಾಗಿದೆ. ತಾಯಿ ಪದ್ಮಾವತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ಹೆರಿಗೆ ನಂತರ ತಾಯಿ ಮಗುವನ್ನು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಕರೆತಂದು ಅಗತ್ಯ ಚಿಕಿತ್ಸೆ ನೀಡಿದ್ದಾರೆ. ಗರ್ಭಿಣಿ ಇದ್ದ ಗ್ರಾಮದಿಂದ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ 30 ಕಿಲೋಮೀಟರ್ ದೂರವಿದ್ದು, ಈ ದೂರ ಕ್ರಮಿಸುವಲ್ಲಿಯೇ ಹೆರಿಗೆಯಾಗಿದೆ. ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಸೇರಿದ 108 ಆಂಬ್ಯುಲೆನ್ಸ್ನಲ್ಲಿ ಶಾಂತಿ ಎಂಬ ದಾದಿ ಇದ್ದು, ಅವರೇ ಹೆರಿಗೆ ಮಾಡಿಸುವ ಜೊತೆಗೆ ತಾಯಿ ಮಗುವನ್ನು ಸುರಕ್ಷಿತವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ರವಾನಿಸುವಲ್ಲಿ ದಾದಿ ಶಾಂತಿ ಯಶಸ್ವಿಯಾಗಿದ್ದಾರೆ. ನನ್ನ ಹೆಸರು ಶಾಂತಿ ಅಂತ 108 ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದು ಡೆಲಿವರಿ ಕೇಸ್ ಬಂತು ಚದರಹಳ್ಳಿ ಅಂತ, ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಹತ್ರ ಚದರಹಳ್ಳಿ ಅಂತ. ಡೆಲಿವರಿ ಕೇಸ್ನ ಅಟೆಂಡ್ ಮಾಡ್ಕೊಂಡು ಬರುವಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಮಧ್ಯದಾರಿಯಲ್ಲಿ ಬರುವಾಗ ಡೆಲಿವರಿ ನೋವು ಜಾಸ್ತಿಯಾಗಿ ಡೆಲಿವರಿ ಮಾಡಿಕೊಂಡು ತಾಯಿ ಮಕ್ಕಳು ಸೇಫ್ ಆಗಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಚಾಲಕ ವೆಂಕಟೇಶ್ ಮತ್ತು ದಾದಿ ಶಾಂತಿಯವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ಯಂತ್ರೋಪಕರಣಗಳು ಇಲ್ಲದಿದ್ದರೂ ಸುರಕ್ಷಿತವಾಗಿ ಹೆರಿಗೆ ಮಾಡುವ ಜೊತೆಗೆ ತಾಯಿ ಮಗುವನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ ಶಾಂತಿ ಮತ್ತು ನಿರೀಕ್ಷಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಓಡಿಸಿದ ಚಾಲಕ ವೆಂಕಟೇಶ್ ಅವರ ಕಾರ್ಯಕ್ಕೆ ಜನರು ಅಭಿನಂದನೆ ಸಲ್ಲಿಸಿದ್ದಾರೆ. ಮೇಡಮ್ ಅವರು ಸ್ಟಾಫ್ ನರ್ಸ್ ಹೇಳಿದ್ರು, ನಾವು ತಗೊಂಡು ಚದರಹಳ್ಳಿ ಅಂತ ಗುಡಿಬಂಡೆ ತಾಲೂಕು 108 ಆಂಬ್ಯುಲೆನ್ಸ್. ನಮ್ಮ ಹೆಸರು ವೆಂಕಟೇಶ್ ರೆಡ್ಡಿ ಅಂತ, ಇವರು ನಮ್ಮ ಸ್ಟಾಫ್ ನರ್ಸ್ MT ಶಾಂತಮ್ಮ ಅಂತ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದು ಸೀನ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಪಿಕಪ್ ಮಾಡಿಕೊಂಡು ಅವರು ಡಿಸ್ಟಿಕ್ ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಕೊಂಡು ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ಹೆರಿಗೆ ನೋವು ಜಾಸ್ತಿ ಆಯಿತು. ಮೇಡಮ್ ಅವರು ಗಾಡಿ ಸ್ವಲ್ಪ ನಿಲ್ಲಿಸೋಣ, ನೋವು ಜಾಸ್ತಿ ಬರ್ತೈತೆ ಅಂತಂದರು. ನಾನು ಸೈಡ್ಗೆ ಹಾಕ್ಕೊಂಡು ನಿಲ್ಲಿಸ್ಕೊಂಡೆ. ಮೇಡಮ್ ಅವರು ಒಂದು 10 ನಿಮಿಷ ನಿಲ್ಲಿಸ್ಕೊಂಡಾದ್ಮೇಲೆ ಆಮೇಲೆ ಡೆಲಿವರಿ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಡೆಲಿವರಿ ಆದಮೇಲೆ ತಾಯಿ ಮಗು ಎಲ್ಲ ಸೇಫ್ ಆಗಿದ್ದಾರೆ ಅಂತ, ಪರವಾಗಿಲ್ಲ ಚೆನ್ನಾಗಿದೆ, ಸ್ವಲ್ಪ ಆರಾಮಾಗಿ ಹೋಗಿ ಅಂತ ತೊಂದರೆ ಇಲ್ಲ ಅಂತಂದು ಆರಾಮಾಗಿ ಬಂದು ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ನಮ್ಮ ಸಿಸ್ಟರು ಆಂಬ್ಯುಲೆನ್ಸ್ ಸಿಸ್ಟರಿಗೆ ಹೇಳಿದಾಗ ಅಲ್ಲಿ ಸೈಡಿಗೆ ಹಾಕಿ 10 ನಿಮಿಷ ಹೆರಿಗೆ ಆಯಿತು. ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಇಲ್ಲಿ ಚಿಕಿತ್ಸೆಗಳು ನಡೆಯುತ್ತಿದ್ದವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.